ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನಾನು ನಿಮಗೆ ಒಂದು ಮುಖ್ಯವಾದ ಜವಾಬ್ದಾರಿ ವಹಿಸಬೇಕು ಅಂತಿದ್ದೀನಿ. ನಿಭಾಯಿಸ್ತೀರಾ? ನೀವು ಹೇಳೋದಕ್ಕೆ ನಾವು ಯಾವತ್ತಿಲ್ಲ ಅಂತ ಹೇಳಿದೀವಿ ಅಜ್ಜಿ. ಹೌದು, ನೀವೇನು ಹೇಳಿದ್ರು ಅದನ್ನ ನಾವು ಮಾಡ್ತೀವಿ. ಯಾಕೆ ಏನು ಅಂತೆಲ್ಲ ಕೇಳೋದೇ ಇಲ್ಲ. ಹೇಳಿ ಅಜ್ಜಿ. ನಿಮ್ಮ ಅತ್ತೆಗೆ ಕರಿಮಣಿ ಶಾಸ್ತ್ರ ಮಾಡಿಸ್ಬೇಕು. ಲೆಕ್ಕಕ್ಕೆ ಈ ಶಾಸ್ತ್ರ ಮಾಡೋದಕ್ಕೆ 9 ಜನ ಮುತ್ತೈದೆ ಇರಬೇಕು. ಆದರೆ ರಾಮ್ ಮನಸ್ಸು ಸರಿ ಇಲ್ವಲ್ಲ. ಇಂಥ ಟೈಮಲ್ಲಿ ಅಕ್ಕಪಕ್ಕದವ್ರನ್ನ ಕರೆಸೋದು ಯಾಕೋ ಸರಿ ಕಾಣಿಸ್ಲಿಲ್ಲ. ಅದಕ್ಕೆ ನೀವೇ ಇದ್ದೀರಲ್ಲ ನಮ್ಮ ಮನೇಲಿ ನವದುರ್ಗೆಯರ ಸಮಾನ. ನೀವೇ ಕರಿಮಣಿ ಶಾಸ್ತ್ರ ನಡೆಸ್ಕೊಡ್ಬೇಕು. ಅಜ್ಜಿ, ಈ ಶಾಸ್ತ್ರ ಎಲ್ಲ ತುಂಬಾ ಔಟ್ಡೇಟ್ ಆಗೋಗಿದೆ. ಇದನ್ನೆಲ್ಲ ಮಾಡಲೇಬೇಕಾ? ಅದರಲ್ಲೂ ಈ ಲೀಲಾ ಮಾಡೋದೆಲ್ಲ ಎಡ್ವರ್ಟು. ಅಲ್ಲೂ ಏನಾದರೂ ಎಡ್ವರ್ಟ್ ಮಾಡಿ ಹೇಚೆ ಮನ್ಸಿಗೆ ಬೇಜಾರಾದರೆ ಅತ್ತೆ ಸಾರಿ ಅತ್ತೆ ಮಾಡೋದೆಲ್ಲ ಎಡ್ವರ್ಟು. ಅದರಿಂದ ಹೇಚೆ ಮನ್ಸಿಗೆ ಬೇಜಾರಾದರೆ ಏನಾದರೂ ಅನಾಹುತ ಆದರೆ? ಇಲ್ಲಮ್ಮ, ನಾವು ಮಾಡೋ ಯಾವುದೇ ಶಾಸ್ತ್ರ ಸಂಪ್ರದಾಯಗಳಿಂದ ನಮ್ಮನೆ ಕೆಟ್ಟದಾಗೋದಿಲ್ಲ ಮಗು, ಒಳ್ಳೆಯದೇ ಆಗುತ್ತೆ. ಇದೇನ ಇದು ಓಪನೇ ಆಗ್ತಿಲ್ಲ? ಕಾಲ್ ಲಿಸ್ಟ್ ಎಲ್ಲಿದೆ ಇಲ್ಲಿ? ಮಿಸ್ ಕಾಲ್ ಕೊಡ್ತಾನೆ ಅವನು, ಅದು ನನ್ನ ಮಗಳಿಗೆ. ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಹಾಂ, ತೋರಿಸು, ಅದೆಲ್ಲಿ ತೋರಿಸು. ಮಾಡ್ತೀನಿ, ಅವನಿಗೆ ಫೋನ್ ಮಾಡಿ ಹೋಗಿತೀನಿ. ಅಯ್ಯಯ್ಯೋ, ಅಮ್ಮಂಗೆ ಏನಾದ್ರೂ ದೇವಂತ ಗೊತ್ತಾದ್ರೆ ಮುಗೀತು ನನ್ನ ಕತೆ. ಕೊಡಮ್ಮ ಫೋನು. ಚುಕ್ಕಿ, ಫೋನ್ ಯಾಕೆ ಕಿತ್ಕೊಂಡೆ? ಯಾವುದದು ಪದೇ ಪದೇ ಕಾಲ್ ಬರ್ತಾ ಇರೋದು? ನೀನ್ಯಾಕೆ ಪದೇ ಪದೇ ಕಟ್ ಮಾಡ್ತಿದ್ಯಾ? ನನಗೆ ಯಾಕೋ ನೀನು ನೋಡಿದ್ರೆ ಅನುಮಾನ ಬರ್ತಿದೆ. ಅದು ನಿಜವಾಗ್ಲೂ ಅನ್ನೋನ್ ನಂಬರೇನಾ? ಯಾಕೆ ಸ್ವಿಚ್ ಆಫ್ ಮಾಡಿದೆ? ಯಾಕೆ ಸ್ವಿಚ್ ಆಫ್ ಮಾಡಿದೆ? ಅವ್ನು ನಿನಗೆ ಗೊತ್ತಿರೋನಾ? ಅವ್ನು ನಿನಗೆ ಗೊತ್ತಿರೋನಾ? ಅದು ಮುಂದಕ್ಕೆ ಹೇಳು. ಅಮ್ಮ, ಅದು ಕೇಕ್ ಆರ್ಡರ್ ಕೊಟ್ಟಿದ್ರಲ್ಲ ಇವತ್ತು, ಅವರೇ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದಾರೆ. ನನ್ನ ಹತ್ರನೇ ಬಿಡ್ತೀನಿ ರೈಲು? ಹಾಂ, ಕೇಕ್ ಆರ್ಡ್ರ್ ಕೊಟ್ಟಿರೋರಾದ್ರೆ ಯಾಕೆ ನೀನು ಇಷ್ಟೊಂದು ಭಯ ಪಡಬೇಕು? ಅಮ್ಮ, ಅದು ಕೇಕ್ ಡೆಲಿವರಿ ಮಾಡೋದು ಲೇಟ್ ಆಯ್ತಲ್ಲ, ಅದಕ್ಕೆ ಬೈಯಕ್ಕೆ ಕಾಲ್ ಮಾಡ್ತಿದ್ದಾರೆ. ಅವ್ರು ಏನಾದ್ರು ಇವಾಗ ನಾನು ಫೋನ್ ಎತ್ತಿದ್ರೆ ಚೆನ್ನಾಗಿ ಬೈದಾಕ್ತಾರೆ. ಆಮೇಲೆ ನಾನು ಗಾಬರಿ ಕೇಕ್ ಎಲ್ಲ ಹಾಳು ಮಾಡಿಬಿಡ್ತೀನಿ. ಇವಾಗ ನಾನು ಹೋಗೆಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್, ನನ್ನ ಮಗಳು ಯಾವತ್ತೂ ಆರ್ಡರ್ನ ಲೇಟ್ ಮಾಡಿದವಳೆ ಅಲ್ಲ. ಅಕಸ್ಮಾತ್ ಲೇಟ್ ಆದರೂ ಖುಷಿಯಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ತಾಳೆ. ಇವಳು ಇಷ್ಟೊಂದು ಹೆದರ್ಕೊಂಡಿದ್ದಾಳೆ ಅಂದರೆ ಅದು ಯಾರ ಫೋನ್ ಇರಬಹುದು? ಹಾಂ, ಚುಕ್ಕಿ, ಅಮ್ಮನ ಹತ್ರನೇ ವಿಷಯನ ಮುಚ್ಚಿಡ್ತಾ ಇದೆಯಾ? ನನಗೆ ಗೊತ್ತು ಹೇಗೆ ಕಂಡುಹಿಡಿಬೇಕು ಅಂತ. ಖಂಡಿತ ಬಿಡಲ್ಲ, ಹಿಡ್ದೇ ಹಿಡಿತೀನಿ. ಅದಕ್ಕೆ ನೀವೇ ಇದ್ದೀರಲ್ಲ ನಮ್ಮ ಮನೇಲಿ ನವದುರ್ಗೆಯರ ಸಮಾನ. ನೀವೇ ಕರಿಮಣಿ ಶಾಸ್ತ್ರ ನಡೆಸ್ಕೊಡ್ಬೇಕು. ಅಜ್ಜಿ, ಈ ಶಾಸ್ತ್ರ ಎಲ್ಲ ತುಂಬಾ ಔಟ್ಡೇಟ್ ಆಗೋಗಿದೆ. ಇದನ್ನೆಲ್ಲ ಮಾಡಲೇಬೇಕಾ? ಅದರಲ್ಲೂ ಈ ಲೀಲಾ ಮಾಡೋದೆಲ್ಲ ಎಡ್ವರ್ಟು. ಅಲ್ಲೂ ಏನಾದರೂ ಎಡ್ವರ್ಟ್ ಮಾಡಿ ಹೇಚೆ ಮನ್ಸಿಗೆ ಬೇಜಾರಾದರೆ? ಅತ್ತೆ ಸಾರಿ ಅತ್ತೆ ಮಾಡೋದೆಲ್ಲ ಎಡ್ವರ್ಟು. ಅದರಿಂದ ಹೇಚೆ ಮನ್ಸಿಗೆ ಬೇಜಾರಾದರೆ ಏನಾದರೂ ಅನಾಹುತ ಆದರೆ? ಇಲ್ಲಮ್ಮ, ನಾವು ಮಾಡೋ ಯಾವುದೇ ಶಾಸ್ತ್ರ ಸಂಪ್ರದಾಯಗಳಿಂದ ನಮ್ಮನೆ ಕೆಟ್ಟದಾಗೋದಿಲ್ಲ ಮಗು, ಒಳ್ಳೆಯದೇ ಆಗುತ್ತೆ. ಈಗ ನೋಡು, ಮುಸ್ಕ ಹಾಕ್ಕೊಂಡು ಮದುವೆ ಮಾಡ್ಕೊಳ್ಳೋ ಸಂಪ್ರದಾಯನ ನಾವು ಅನುಸರಿಸೋ ಸಂದರ್ಭ ಬಂದಿದ್ದಕ್ಕೆ ಲೀಲಾ ಅಂತ ಒಳ್ಳೆ ಸೊಸೆ ನಮಗೆ ಸಿಕ್ಕಿದ್ಲು. ಹಾಗೆ ಈ ಶಾಸ್ತ್ರದಿಂದನೂ ಏನಾದರೂ ಒಳ್ಳೆಯದೇ ಆಗುತ್ತೆ. ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ. ಅಜ್ಜಿ,
ಏಜೆಗೆ ಇದು ಒಪ್ಪಿಗೆ ಇದೆಯಾ? ನಿಮ್ಮ ಅತ್ತೆಗೆ ಈ ಶಾಸ್ತ್ರ ಮಾಡಬೇಕು ಅಂತಲೇ ಅವಳು ಕರಿಮಣಿ ಕಾಲ್ಗೆಜ್ಜೆ ತಂದಿದ್ದೇ ರಾಮ್. ಹಾಂ, ಈ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವೊಂದು ಪಟ್ಟಿ ಮಾಡಿದ್ದೀನಿ, ಕೊಡ್ತೀನಿ. ಬನ್ನಿ, ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ. ಬನ್ನಿ ನನ್ನ ಜೊತೆ, ಬನ್ನಿ. ಇವ್ರು ನೋಡಿದ್ರೆ ಕರಿಮಣಿ ಶಾಸ್ತ್ರ ಅಂತಿದ್ದಾರೆ. ಅಲ್ಲಿ ಏನಾಗ್ತಿದೆಯೋ ಏನೋ. ಲಕ್ಷ್ಮಿ, ಹಾಂ, ಬಂದೆ. ನನ್ನ ಫೋನಿಗೆ ಕಟ್ ಮಾಡ್ತೀಯ ರೇವತಿ? ಚುಕ್ಕಿ, ಯಾರೇ ಅದು? ಅಯ್ಯೋ, ಯಾವುದೋ ಅನ್ನೋನ್ ನಂಬರ್ ಅಮ್ಮ, ಸುಮ್ಮನೆ ಮಿಸ್ ಕಾಲ್ ಕೊಡ್ತಿದ್ದಾರೆ. ಸುಮ್ಮನೆ ಮಿಸ್ ಕಾಲ್ ಕೊಡ್ತಿದ್ದಾರಾ? ಅದು ಯಾರು ಕೊಡು? ಅವ್ರಿಗೇನು ಕೆಲಸ ಇಲ್ವಂತ? ಮುಗಿತೀನಿ, ಕೊಡಿಲಿ ಫೋನ್ ಮಾಡಿ. ಅಮ್ಮ, ಅವ್ರು ಯಾರಿಗೂ ಕೆಲಸ ಇಲ್ಲ ಅಂದ್ರೆ ನಾವ್ಯಾಕೆ ನಮ್ಮ ಕರೆನ್ಸಿ ವೇಸ್ಟ್ ಮಾಡ್ಕೋಬೇಕು? ಬಿಡು, ಪರವಾಗಿಲ್ಲ.